ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಅಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಎಲ್ಲರಿಗೂ ಸಹ ಮತ್ತೊಮ್ಮೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಈ ಒಂದು ವಿಡಿಯೋದಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ನಾನು ಪ್ರತಿ ಸಲ ಹೇಳೋದು ಇಂಪಾರ್ಟೆಂಟ್ ಟಾಪಿಕ್ಗೆ. ಖಂಡಿತ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ಕಡಿಮೆ ವೆಚ್ಚದಲ್ಲಿ ದಾಣಿ ಮಿಶ್ರಣವನ್ನು, ಅಂದರೆ ಒಂದು ಸೂಟಬಲ್ ದಾಣಿ ಮಿಶ್ರಣ ಇದೆ, ದಾಣಿ ಇದೆ, ಮಿಶ್ರಣ ಇಲ್ಲ. ಓವರಾಲ್ ಒಂದು ಕಡಿಮೆ ವೆಚ್ಚದಲ್ಲಿ ನಾವು ಮೇವನ್ನು ಪಡ್ಕೊಂಡು, ಅಂದರೆ ಇಲ್ಲಿ ಯಾವುದೇ ರೀತಿ ಇದಲ್ಲ. ಹಿಂಡಿ ಅಥವಾ ಒಂದು ಮೇವು, ಅದೊಂದು ರೀತಿಯ ಫೀಡು. ಅದನ್ನು ನಾವು ಕಡಿಮೆ ವೆಚ್ಚದಲ್ಲಿ ಪಡ್ಕೋಬೋದು. ಅಂಥ ಒಂದು ಮೇವು ಯಾವುದು? ಅದನ್ನು ಬಳಸೋದ್ರಿಂದ ಖಂಡಿತ ಹಾಲಿನ ಉತ್ಪಾದನೆ ಅನ್ನೋದು ಹೆಚ್ಚಾಗುತ್ತೆ. ಕಡಿಮೆ ವೆಚ್ಚದಲ್ಲಿ ನಮಗೆ ಸಿಗುವಂತಹ ಮತ್ತೊಂದು ತುಂಬಾ ಉತ್ತಮವಾಗಿರುವಂತಹ ಮೇವು ಅಂದರೆ ಮೆಕ್ಕೆಜೋಳದ, ಅಂದರೆ ಮಧ್ಯದಲ್ಲಿರುವಂತಹ ಈ ಒಂದು ಪೌಡರ್, ಅಂದರೆ ಮಧ್ಯದಲ್ಲಿರುವಂತಹ ಪೌಡರನ್ನು ತೆಗೆದ ನಂತರ ಉಳಿತಕ್ಕಂತಹ ಮೆಕ್ಕೆಜೋಳದ ಸೆಲ್ ಏನಿರುತ್ತೆ, ಅಂದರೆ ಮೇಲ್ಭಾಗದ ಚಿಪ್ ಏನಿರುತ್ತೆ, ಕಾಳಿನ ಚಿಪ್ಪು, ಅದನ್ನೊಂದೇ ನಿಮಗೆ ಸಪ್ರೇಟಾಗಿ ಸಿಗುವಂತಹ ಫ್ಯಾಕ್ಟ್ರಿಗಳು ಇದ್ದಾವೆ. ಅದನ್ನು ನಿಮಗೆ ಆ ಒಂದು ಫ್ಲೆಕ್ಸ್ ಅಥವಾ ಏನಂತಾರೆ ಆ ಒಂದು ಚಿಪ್ಪು, ಆ ಒಂದು ಮೇಲ್ಗಡೆ ಇದರಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಫೈಬರ್ಸ್ ಇರುತ್ತೆ. ಪ್ರೋಟೀನ್ಸು ಅದರಲ್ಲಿ ಹೆಚ್ಚಿನಾಗಿರೋದು. ನಾವು ನಿಮಗೆ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಆ ಪೌಡ್ರಲ್ಲಿ ಇರುತ್ತೆ. ಈ ಕಾರ್ನ್ ಫ್ಲೋರ್ ಇರುತ್ತಲ್ಲ, ಅದರಲ್ಲಿ ಆ ವೈಟ್ ಪದಾರ್ಥ ಏನಿರುತ್ತೆ ಅದರಲ್ಲಿ ಮಾತ್ರ ಈ ಒಂದು ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿರುತ್ತೆ. ಬಟ್ ಪ್ರೋಟೀನ್ಸು, ಫೈಬರ್ಸ್ ಇದೆಲ್ಲನೂ ಸಿಗ್ತಕ್ಕಂಥದ್ದು ಆ ಒಂದು ಸೆಲ್ ಒಳಗಡೆ, ಅಂದರೆ ಮುಸ್ಕಿನ ಜೋಳ ಇರ್ತದೆ, ಮೆಕ್ಕೆಜೋಳದ ಹೊರಗಡೆ ಇರ್ತಕ್ಕಂತಹ ಚಿಪ್ಪು, ಆ ಒಂದು ಇದರೊಳಗಡೆ ನಿಮ್ಗೆ ಹೆಚ್ಚಿನದಾಗಿ ಪ್ರೋಟೀನ್ಸು ಮತ್ತು ಮಿನರಲ್ಸು ಮತ್ತು ಅದೇ ರೀತಿ ಫೈಬರ್ ಹೆಚ್ಚಾಗಿರುತ್ತೆ. ಈ ಒಂದು ಕಾರ್ನ್ ಫೈಬರನ್ನು ನೀವು ಖಂಡಿತ ಒಂದು ಫ್ಯಾಕ್ಟ್ರಿಗಳ ಮುಖಾಂತರ ತೆಗೆದುಕೋಬೋದು. ಇದು ಬಿಲೋ 10 rupees per kg ಇರುತ್ತೆ. ದಿ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಮ್ಯಾಕ್ಸಿಮಮ್ ನಮಗೀಗ ಹಕ್ಕಿಯಲ್ಲಿ ಆ ತೌಡಲ್ಲಿ ಏನು ಮುಖ್ಯವಾಗಿ ಹಕ್ಕಿಯ ಮೇಲ್ಭಾಗದಲ್ಲಿರುವಂತಹ ನೈಸ್ ಪೌಡರ್ ಇದೆಯಲ್ಲ, ಅದರಲ್ಲಿ ಎಲ್ಲ ಪೋಷಕಾಂಶಗಳು, ಎಲ್ಲ ಮಿನರಲ್ಸು ಆ್ಯಡ್ ಆಗಿರುತ್ತೆ. ಆ್ಯಸ್ ಇಟ್ ಈಸ್ ಇಲ್ಲಿ ಜೋಳದಲ್ಲೂ ಅಷ್ಟೇ. ಜೋಳದ ಒಳಭಾಗದಲ್ಲಿರುವಂತಹ ಆ ಫ್ಲೋರ್ ಅಥವಾ ಆ ಒಂದು ಹಿಟ್ಟು, ಆ ಒಂದು ಪೌಡರು, ಅದರಲ್ಲಿ ಜಸ್ಟ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಹೊರಭಾಗದಲ್ಲಿರುವಂತಹ ಸೆಲ್ಲಲ್ಲಿ ಹೆಚ್ಚು ಪ್ರೋಟೀನ್ಸು ಮತ್ತು ಫೈಬರ್ಸು ಒಳಗೊಂಡಿರುತ್ತೆ. ಇಂಥ ಒಂದು ಆಹಾರವನ್ನು ನಾವು ರಾಸುಗಳಿಗೆ ಕೊಡೋದ್ರ ಮುಖಾಂತರ ಹಾಲಿನ ಉತ್ಪಾದನೆ ಖಂಡಿತ ಹೆಚ್ಚಿಸ್ಬೋದು. ಯಾಕೆಂದರೆ ಪ್ರೋಟೀನ್ ಇದೆ, ಉತ್ತಮ ಮಿನರಲ್ಸ್ ಇದೆ, ಉತ್ತಮವಂಥ ಫೈಬರ್ ಇದೆ. ಅದರಿಂದ ಕಂಪಲ್ಸರಿ ನಿಮ್ಮ ರಾಸುಗಳಿಗೆ ಅದು ಹೆಚ್ಚಾಗುತ್ತೆ. ಇದರ ಬೆಲೆ ನಿಮ್ಗೆ ಆಲ್ರೆಡಿ ಹೇಳಿದೆ, ಬಿಲೋ 10 rupees ಇರುತ್ತೆ. ಡೈರೆಕ್ಟ್ ಫ್ಯಾಕ್ಟ್ರೀಸ್ ಹತ್ರ ಹೋದರೆ. ಒಂದು ವೇಳೆ ನೀವೇನಾದರೂ ಏಜೆಂಟ್ಗಳನ್ನು ಇಟ್ಕೊಂಡಿದ್ದಾದರೆ ನೀವು ಖಂಡಿತ ಒಂದು 15 ರೂಪಾಯಿ ಆದರೂ ನಿಮಗೆ ಸೆಲ್ ಮಾಡ್ತಾರೆ. ಯಾಕೆ ಅಂತಂದರೆ ಅವರು ಸಹ ವ್ಯಾಪಾರ ಉದ್ದೇಶಕ್ಕೋಸ್ಕರ, ಲಾಭ ಗಳಿಕೆಗೋಸ್ಕರ ಒಂದು 3-4 ರೂಪಾಯಿ ನಿಮಗೆ ಹೆಚ್ಚಿನ ಬೆಲೆಯಲ್ಲಿ ಕೊಡ್ತಾರೆ. ಈ ರೀತಿ ಅಂದರೆ ಈ ಜೋಳದ ಒಂದು ಫ್ಯಾಕ್ಟ್ರಿಗಳು ಏನು, ಆ ಜೋಳವನ್ನು ನಡೆಸುವ ಫ್ಯಾಕ್ಟ್ರಿಗಳಿದ್ದಾವೆ. ಅಲ್ಲಿ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದ್ದಾದರೆ ಆ ಜೋಳದ ಮೇಲ್ಭಾಗದಲ್ಲಿರುವಂತಹ ಸೆಲ್ ಅಥವಾ ಅದನ್ನೇನಂತಾರೆ ಹೊರಭಾಗದಲ್ಲಿರ್ತಕ್ಕಂಥದ್ದು, ಅಂದರೆ ಒಳಗಡೆ ಪೌಡರ್ ಇರುತ್ತೆ, ಕಾರ್ನ್ ಫ್ಲೋರ್ ಇರುತ್ತೆ, ಆ ಪೌಡರ್ ಬಿಟ್ಟು ಹೊರಭಾಗದಲ್ಲಿರ್ತಕ್ಕಂಥದ್ದು ತುಂಬಾ ದಿ ಬೆಸ್ಟು ಉತ್ತಮವಾದಂತಹ ಫೀಡ್ ಡೈರಿ ಫಾರ್ಮ್ಗಳಿಗೆ ಅಂತ ನಾವು ಹೇಳ್ಬೋದು. ಅದನ್ನು ನೀವು ಬಳಕೆ ಮಾಡಿದ್ದಂದರೆ ಕಡಿಮೆ ಸಿಗುತ್ತೆ ರೇಟಲ್ಲಿ. ನಿಮಗೆ ಇನ್ ಕೇಸ್ ಅನುಕೂಲ ಇದ್ದರೆ ಎಲ್ಲಿ ಸಿಗುತ್ತೆ ಅಂತಂದರೆ ತುಂಬ ಕಡೆ ಸಿಗುತ್ತೆ. ಬಟ್ ಪ್ರೆಸೆಂಟ್ ನಾವು ಇರುವಂಥ ಏನಿದೆಯಲ್ಲ ಅದು ಇಲ್ಲ. ಬಟ್ ಸಿಕ್ಕರೆ ಅಂತೂ ಬೆಸ್ಟಾಗಿ ಕೊಡ್ಬೋದು. ನೀವು ಏನು ಶೇಂಗಾ ಹಿಂಡಿ, ಮತ್ತು ಆ ಮೆಕ್ಕೆಜೋಳವನ್ನೇ ನೀವು ಫುಲ್ ಪೌಡರ್ ಮಾಡಿ ಕೊಡೋದ್ರ ಬದಲಾಗಿ ಇದನ್ನು ಕೊಟ್ಟರೆ ಅಲ್ಲಿ ಏನದು ನಮ್ಮ ಒಂದು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಆಗುತ್ತೆ. ರಿಮೈನಿಂಗ್ ಏನು ಪ್ರೋಟೀನು, ಫೈಬರು, ವಿಟಮಿನ್ಸು, ಮಿನರಲ್ಸ್ ಇರುತ್ತಲ್ಲ, ಇದರ ಒಂದು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಈ ಒಂದು ಫೀಡು ಉತ್ತಮವಾದ ಫೀಡ್ ಅಂತ ನಾವು ಹೇಳ್ಬೋದು. ಹಾಗಾದರೆ ಇದು ತುಂಬಾ ಡ್ರೈಯಲ್ಲಿ ಸಿಗುತ್ತೆ, ಅಂದರೆ ನೀರನ್ನು ಅಂದರೆ ಹಸಿಯಾಗಿ ಈ ಒಂದು ಫೀಡ್ ಸಿಗುತ್ತೆ. ಇದನ್ನು ನೀವು ಹೆಚ್ಚು ದಿನ ಸ್ಟೋರ್ ಮಾಡ್ಕೊಳ್ಳಿಕ್ಕಂತೂ ಸಾಧ್ಯವಾಗೋದಿಲ್ಲ. ತಂದಂತಹ ಇದನ್ನು ಬೇಗನೆ ಬಳಕೆ ಮಾಡಬೇಕು. ಇನ್ ಕೇಸ್ ಅದನ್ನು ಸ್ಟೋರ್ ಮಾಡಿಕೊಂಡ್ರೆ, ಉಳಿಸ್ಕೊಂಡ್ರೆ ಅದು ಹಾಳಾಗುವ ಚಾನ್ಸಸ್ ಹೆಚ್ಚಾಗಿರೋದ್ರಿಂದ ಬೇಗನೆ ಅದನ್ನು ಬಳಕೆ ಮಾಡಬೇಕು. ಇದನ್ನು ಯಾರೆಲ್ಲ ಬಳಕೆ ಮಾಡ್ಬೋದು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಡೈರಿ ಫಾರ್ಮ್ ಮಾಡಿರ್ತಕ್ಕಂಥವ್ರು, ಈಗ 2, 3, 4 ಮಾಡಿರ್ತಕ್ಕಂಥವ್ರು ಏನಾದರೂ ತಂದು ಸ್ಟೋರ್ ಮಾಡ್ಕೊಂಡ್ರೆ ವೇಸ್ಟ್ ಆಗುತ್ತೆ, ಲಾಸ್ ಆಗುತ್ತೆ. ಉದ್ದೇಶಕ್ಕೋಸ್ಕರ ಒಂದು ಸುಮಾರು 10-20 ವರ್ಷಗಳನ್ನು ಮೇಂಟೈನ್ ಮಾಡ್ತಕ್ಕಂಥವ್ರು ಈ ಒಂದು ರೀತಿಯ, ಅಂದರೆ ಅದು ಹಸಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ನೀರಲ್ಲಿ ಅದನ್ನು ಮುಳುಗಿಸಿರ್ತಾರೆ, ತೂಕ ಹೆಚ್ಚಾಗಿ ಬರುತ್ತೆ. ಅದು ನಿಮಗೆ ತರಬೇಕಾದ್ರೇ ನೀರು ಸೋರ್ತಾ ಇರುತ್ತೆ. ಅಂತಹ ಒಂದು ಫೀಡನ್ನು ಬೇಗನೆ ಖಾಲಿ ಮಾಡ್ಕೋಬೇಕು. ಬೇಗನೆ ಖಾಲಿ ಮಾಡ್ಕೊಳ್ಳೋದ್ರಿಂದ ಅದು ಕೆಡೋದಿಲ್ಲ, ಹಾಳಾಗಲ್ಲ, ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅನ್ನೋದು ಬರುತ್ತೆ. ಯಾರಿಗೆಲ್ಲ ಹತ್ತಿರದಲ್ಲಿ ಸಿಗುತ್ತೆ ನಿಯರೆಸ್ಟ್ ಇರೋ ತಂದು ಮಾಡ್ಕೋಬೋದು. ತುಂಬ ದೂರದಿಂದ ನಿಮಗೆ
ತರಬೇಕು ಅಂತ ಅಂದರೆ ಟ್ರಾನ್ಸ್ಪೋರ್ಟು ಸ್ವಲ್ಪ ತೊಂದರೆಯೂ ಆಗಬಹುದು. ಸೊ ಅಥವಾ ಅದರ ಒಂದು ನಿರ್ವಹಣೆಯೂ ಸಹ ಕಷ್ಟವಾಗ್ಬೋದು. ಸೊ ಹತ್ರದಲ್ಲಿರ್ತಕ್ಕಂಥವ್ರು ಸಿಕ್ಕರೆ ಬಳಸಿ ಅಂತಂದು ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಎಲ್ಲಿ ಸಿಗುತ್ತೆ ಸರ್, ನಮ್ಗೆ ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ? ಸದ್ಯಕ್ಕೆ ಯಾರು ಇಲ್ಲಿ ಸಪ್ಲೈ ಮಾಡುವಂಥವ್ರು ನಮ್ಮ ಭಾಗದಲ್ಲಿ ಯಾರೂ ಇಲ್ಲ. ಹುಡುಕಿ ಇನ್ ಕೇಸ್ ಸಿಕ್ಕರೆ ಖಂಡಿತ ನಾನು ಅದನ್ನು ಅಪ್ಡೇಟನ್ನು ಸಹ ಕೊಡ್ತೀನಿ. ಸೊ ಈ ಒಂದು ಮೆಕ್ಕೆಜೋಳದಲ್ಲಿ ಆಗುವಂತಹ ಈ ರೀತಿಯ ಫೀಡನ್ನು ಸಹ ಬೆಸ್ಟಾಗಿ ಬಳಸ್ಬೋದು. ನಾವು ಓವರಾಲ್ ಜೋಳವನ್ನು ಬಳಸಿ ಮಾಡಿದ್ರೆ ಅದರಲ್ಲಿ ಏನು ಮುಖ್ಯವಾಗಿ ಈ ಕಾರ್ಬೋಹೈಡ್ರೇಟ್ಸ್ಗಳನ್ನೇ ಹೆಚ್ಚಾಗಿ ನಾವು ಸಿಗುತ್ತೆ ಆ ಪೌಡರಲ್ಲಿ, ಕಾರ್ನ್ ಫ್ಲೋರಲ್ಲಿ, ಅಂದರೆ ಆ ಹಿಟ್ಟಲ್ಲಿ, ವೈಟಲ್ಲಿರುವಂತಹ ಹಿಟ್ಟು. ಬಟ್ ಈ ಮೇಲೆಗೆ ಹಳದಿ ಬಣ್ಣದಲ್ಲಿರುವಂತಹ ಸೆಲ್ ಏನಿದೆ ಆ ಒಂದು ಚಿಪ್ಪು, ಸೊ ಅದರಲ್ಲಿ ತುಂಬ ಉತ್ತಮವಾದ ಫೈಬರ್ಸು ಮತ್ತು ವಿಟಮಿನ್ಸು, ಪ್ರೋಟೀನ್ಸ್ ಇರುತ್ತೆ. ಸೊ ಇದು ನೀವು ಬಳಸಕ್ಕಂತಹ ಮತ್ತೊಂದು ಕಡಿಮೆ ವೆಚ್ಚದಲ್ಲಿ ಆಗ್ತಕ್ಕಂತಹ ಉತ್ತಮ ದಾಣಿ ಮಿಶ್ರಣ, ಅಂದರೆ ದಾಣಿ ಅಥವಾ ಫೀಡು, ಕ್ಯಾಟ್ಲ್ ಫೀಡ್ ಅಂತಂದು ಸಹ ಹೇಳ್ಬೋದು. ಸೊ ಖಂಡಿತ ಯಾರಿಗಾದ್ರೂ ಸಿಗ್ತಾ ಇದೆ ಆ ರೀತಿ ಒಂದು ಫೀಡ್ ಅಂತ ಅಂದರೆ ಬಳಸಿ, ಇತರರಿಗೂ ಸಹ ಶೇರ್ ಮಾಡ್ಕೊಳ್ಳಿ. ಈ ರೀತಿ ಇದೆ, ಮಾರಾಟ ಮಾಡ್ತಕ್ಕಂಥ ಫ್ಯಾಕ್ಟ್ರಿಗಳು ಈ ರೀತಿ ಇದ್ದಾವೆ. ಸೊ ನೀವು ಸಹ ಇದನ್ನು ಪರ್ಚೇಸ್ ಮಾಡೋಂಗಿದ್ರೆ ಸೊ ತೆಗೆದುಕೊಂಡೋಗಿ ಅಂತೇಳಿ ಯಾವುದೇ ಗ್ರೂಪ್ಸ್ಗಳಾದರೆ ಮತ್ತೊಂದು ಕಡೆ ನೀವು ವಾಟ್ಸಪ್ ಇದರಲ್ಲಿ ಶೇರ್ ಮಾಡ್ಕೊಳ್ಳೋದ್ರ ಮುಖಾಂತರ ಬೇರೆ ಅನುಕೂಲ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಖಂಡಿತ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇತರರಿಗೂ ಸಹ ಶೇರ್ ಮಾಡಿ. ನಮಸ್ಕಾರಗಳೊಂದಿಗೆ ನಾನು ನಿಮ್ಮ ಅಶೋಕ್. ಥ್ಯಾಂಕ್ ಯು.